ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇವಾಗ ನೀವು ನೋಡ್ತಿರೋ ವಿಡಿಯೋ ದೃಶ್ಯ ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಅಮ್ಲಾಪುರ್ ಬಡಾವಣೆ. ಈ ಬಡಾವಣೆಯ ಈ ಒಂದು ಮುಖ್ಯ ರಸ್ತೆ ಯಾವ ರೀತಿ ನಾಲಿಗಳು ತುಂಬಿ ತುಳುಕ್ತಾ ಇದೆ ಎಂದು ಸಾರ್ವಜನಿಕರು ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ. ಇಲ್ಲಿ ನೋಡಿದರೆ ಮೊದಲಿಗೆ ಗ್ರಾಮ ಪಂಚಾಯತಿಯಲ್ಲಿ ಇತ್ತು, ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾರಾದರೂ ಮಾಡ್ತಾರೆ. ಇಲ್ಲಿ ಬೀದರಿನ ದಕ್ಷಿಣ ಕ್ಷೇತ್ರ ಶಾಸಕರು ಮತ್ತು ಬೀದರಿನ ಲೋಕಸಭಾ ಸದಸ್ಯರು ಬರೀ ಚುನಾವಣೆ ಬಂದಾಗ ಮಾತ್ರ ಗ್ರಾಮದಲ್ಲಿ ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಆದರೆ ಗೆದ್ದಿದ ನಂತರ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮ್ಲಾಪುರ ಗ್ರಾಮವನ್ನು ಯಾವ ಕಾರಣಕ್ಕೆ ಮಹಾನಗರ ಪಾಲಿಕೆ ಮಾಡಿದರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾರನ್ನಾದರೂ ಫೋನ್ ಮಾಡಬೇಕು, ನಾವು ಯಾರನ್ನಾದರೂ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕೆಂದು ನಮಗೆ ಗೊತ್ತಾಗುತ್ತಾ ಇಲ್ಲ ಎಂದು ಅಮ್ಲಾಪುರ ಗ್ರಾಮಸ್ಥರು ಸಂಕಷ್ಟದಲ್ಲಿದ್ದಾರೆ. ಈಗ ನೋಡಿದರೆ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಕಣ್ಮುಚ್ಚಿ ಕುಂತಿದ್ದಾರೆ. ಇಂಥ ನಾಲಿ ತುಂಬಿ ತುಳುಕ್ತಿದ್ರು ಕೂಡ ಅವರು ಕಣ್ಣು ಮುಚ್ಚಿ ಕೂಡೋದಕ್ಕೆ ಕಾರಣ ಏನು? ಸರ್ಕಾರದಿಂದ ಅಮ್ಲಾಪುರ ಬಡಾವಣೆಗೆ ಯಾವುದು ಅನುದಾನ ಬಂದಿಲ್ಲವಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇದನ್ನು ದುರಸ್ತಿ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರಿಂದ ಮಹಾನಗರ ಪಾಲಿಕೆ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ.